Hello dear students, welcome back to chemistry classes. Today we have to study Bohr's atomic model. Bohr is one of the scientists to explain the structure of atom. What are the how electrons, protons and electrons are situated in the atoms. Bohr and Sommerfeld, two scientists are there. In that we are studying about the Bohr's atomic model. This Bohr's atomic model ಹ್ಯಾವಿಂಗ್ ಸಮ್ ಪಾಸ್ಯುಲೇಟ್ಸ್. ಬೋರ್ಸ್ ಏನು ಮಾಡ್ತಾ ಇದ್ದಾನೆ ಇಲ್ಲಿ ಅವನು ಅವನದೇ ಆದ ಇಮ್ಯಾಜಿನೇಷನ್ಸನ್ನು ಹೊಂದಿದ್ದಾನೆ, ಅವನದೇ ಆದ ಪಾಸ್ಯುಲೇಟ್ಸ್ ಇದೆ. ಅದರಲ್ಲಿ ಮೊದಲನೇದು ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಎ ಸರ್ಟನ್ ಸರ್ಕ್ಯುಲರ್ ಪಾತ್ ಕಾಲ್ಡ್ ಆರ್ಬಿಟ್ಸ್. ಏನು ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಲೈಕ್ ಎಲೆಕ್ಟ್ರಾನ್ಸ್ ಲೈಕ್ ಅರ್ತ್ ರೊಟೇಟ್ ದ ಸನ್, ಲೈಕ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ನ ಸುತ್ತಲೂ ಏನಾಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ, ರಿವಾಲ್ವ್ ಆಗ್ತಾ ಇದೆ. ಅದಕ್ಕೆ ಏನಾಗ್ತಾ ಇದೆ, ಮೊದಲನೆಯ ಪಾಸ್ಯುಲೇಟ್ಸ್ ಏನು ಹೇಳುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಸರ್ಕ್ಯುಲರ್ ಪಾತ್. ದಿಸ್ ಸರ್ಕ್ಯುಲರ್ ಪಾತ್ ಈಸ್ ಕಾಲ್ಡ್ ಆರ್ಬಿಟ್. ಈ ಸರ್ಕ್ಯುಲರ್ ಪಾತ್ಗೆ ಏನಂತ ಕರೆಯಲಾಗ್ತಾ ಇದೆ, ಆರ್ಬಿಟ್ ಅಂತ ಕರೀತಾ ಇದೆ. Next, second one, these orbits are nothing but stationary levels are energy levels. ಈ ಆರ್ಬಿಟ್ಸ್ಗಳಿಗೆ ಏನಂತ ಕರಿತಾ ಇದ್ದಾರೆ ಅಂದರೆ ಸ್ಟೇಷನರಿ ಲೆವೆಲ್ಸ್ ಆರ್ ಎನರ್ಜಿ ಲೆವೆಲ್ಸ್ ಆರ್ ಆರ್ಬಿಟ್ಸ್ ಅಂತ ಕರಿತಾ ಇದ್ದಾರೆ. ಹಾಗಾದರೆ ಎರಡನೇ ಪಾಸ್ಯುಲೇಟ್ಸ್ ಏನಂತ ಆಗುತ್ತೆ, ದ coulombic force of attraction between the electrons and nucleus are held together. ಈ ಎಲೆಕ್ಟ್ರಾನ್ಸ್, ಇಲ್ಲಿರುವಂಥ ಎಲೆಕ್ಟ್ರಾನ್ಸು ಮತ್ತು ನ್ಯೂಕ್ಲಿಯಸ್ ಈ ಎರಡರ ನಡುವೆ ಏನಿದೆ ಅಂದರೆ ಕೋಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಏನಿದೆ ಕೋಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದೀಸ್ ಟೂ ಫೋರ್ಸಸ್, ದಿಸ್ ಕೋಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೋಲ್ಡ್ಸ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಏನಾಗ್ತಾ ಇದೆ ಅಂದರೆ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸ್ ಬರೀ ಸಮೀಪದಲ್ಲಿ ಇರುವ ಹಾಗೆ ನೋಡ್ತಾ ಇದೆ. ಯಾವುದು? ಕೋಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. What is this? The coulombic force of attraction between the nucleus and electrons holds together. Next ಏನಂದ್ರೆ, as long as electron revolve around the stationary states, it neither emits energy nor absorb energy. ಎಲ್ಲಿವರೆಗೂ ಎಲೆಕ್ಟ್ರಾನ್ಸ್ಗಳು ಅದೇ ಕಕ್ಷೆಯಲ್ಲಿ ತಿರುಗ್ತಾ ಇರುತ್ತೆಯೋ, ಎಲ್ಲಿವರೆಗೂ ಎಲೆಕ್ಟ್ರಾನ್ಸ್ಗಳು ಅದೇ ಆರ್ಬಿಟ್ನಲ್ಲಿ ರೊಟೇಟ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಏನಾಗಿರುತ್ತೆ, ಆ ಎಲೆಕ್ಟ್ರಾನು ಯಾವುದೇ ತೆರನಾದ ಎನರ್ಜಿನ ಅಬ್ಸಾರ್ಬ್ ಮಾಡಿರಲ್ಲ ಮತ್ತು ಯಾವುದೇ ತೆರನಾದ ಎನರ್ಜಿನ ರಿಲೀಸ್ ಆರ್ ಎಮಿಟ್ ಮಾಡಿರಲ್ಲ ಅಂತ ಆಗುತ್ತೆ. as long as electron revolve around the nucleus, it neither emits energy nor absorbs energy ಅಂತ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟ್ ಏನಂದರೆ, ಎಲೆಕ್ಟ್ರಾನು ಸರ್ಕ್ಯುಲರ್ ಮೋಷನ್ನಲ್ಲಿ ರೊಟೇಟ್ ಆಗ್ತಾ ಇದೆ ಅಂದರೆ ದ ಮೂವಿಂಗ್ ಎಲೆಕ್ಟ್ರಾನ್ಸ್ ಇಟ್ ಈಸ್ ಇಂಟಿಗ್ರಲ್ ಮಲ್ಟಿಪ್ಲೈ ಬೈ NH/2π. ಇದು ಇಟ್ ಈಸ್ ಇಂಟಿಗ್ರಲ್ ಮಲ್ಟಿಪ್ಲೈ. ಆಂಗ್ಯುಲಾರ್ ಮೊಮೆಂಟಮ್ ಅಂದರೆ ಸರ್ಕ್ಯುಲಾರ್ ಮೋಷನ್ ಅಂತ ಅರ್ಥ. ಆಂಗ್ಯುಲಾರ್ ಮೊಮೆಂಟ್ ಅಂದರೆ ಸರ್ಕ್ಯುಲಾರ್ ಮೋಷನ್ ಅಂತ ಅರ್ಥ. ದ ಆಂಗ್ಯುಲಾರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇಲ್ಲಿ ಯಾವ ಥರ ರೊಟೇಟ್ ಆಗ್ತಾ ಇದೆ, ಎಲೆಕ್ಟ್ರಾನ್ ಇಲ್ಲಿ ಸರ್ಕ್ಯುಲಾರ್ ಮೋಷನ್ನಲ್ಲಿ ರೊಟೇಟ್ ಆಗ್ತಾ ಇದೆ. ಹಾಗಾದರೆ ಆಂಗ್ಯುಲಾರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಇಂಟಿಗ್ರಲ್ ಮಲ್ಟಿಪ್ಲಿಕೇಶನ್ ಆಫ್ NH/2π. ಇಟ್ ಈಸ್ ಇಂಟಿಗ್ರಲ್ ಮಲ್ಟಿಪ್ಲಿಕೇಶನ್ ಆಫ್ NH/2π. ಹಾಗಾದ್ರೆ ಒಂದು ಸರ್ಕ್ಯುಲರ್ ಮೋಷನ್ನಲ್ಲಿ ಎಲೆಕ್ಟ್ರಾನು ಆಟಮ್ನಲ್ಲಿ ರೊಟೇಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಇಂಟಿಗ್ರಲ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಇಂಟಿಗ್ರಲ್ ಮಲ್ಟಿಪ್ಲಿಕೇಶನ್ ಆಫ್ NH/2π. ನೆಕ್ಸ್ಟ್ ಏನಂದರೆ, ವೆನ್ an electron jumps from lower energy level to higher energy level, when electron jumps from ground state, ಕೆಳ ಸ್ತರದಲ್ಲಿರುವಂಥ ಎನರ್ಜಿ ಲೆವೆಲ್ಗೆ ಏನಂತ ಕರೀತಾರೆ, ಗ್ರೌಂಡ್ ಸ್ಟೇಟ್ ಅಂತ ಕರೀತಾರೆ. ಮೇಲೆ ಇರುವಂಥ ಎನರ್ಜಿ ಲೆವೆಲ್ಗೆ ಎಕ್ಸೈಟೆಡ್ ಸ್ಟೇಟ್ ಅಂತ ಕರೀತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನು when an electron jumps from lower energy state to higher energy state, or when an electron jumps from ground state to excited state, at that time it absorbs energy. It is a radiation, it is a energy or radiation, it containing the energy, radiation containing energy.
when an electron absorbs energy, when an electron excited from ground state to excited state, it absorbs energy. ಇದೇನಾಗ್ತಾ ಇದೆ, ಅಬ್ಸಾರ್ವ್ ಆಗ್ತಾ ಇದೆ. ಅದೇ ರೀತಿ when an electron jumps from ground state to excited state, it absorbs energy. ಅದೇ ರೀತಿ when an electron jumps from higher energy level to lower energy level, when an electron jumps from higher energy level to lower energy level, it emits energy. What it do? It emits energy. When an electron jumps from higher energy level to lower energy level, it emits energy. These are all postulates proposed by what? Neil Bohr. Neil Bohr ಏನು ಮಾಡ್ತಾನೆ, ಇಷ್ಟೆಲ್ಲ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ, ಆನ್ ದ ಬೇಸಿಸ್ ಆಫ್ ಬೋರ್ಸ್ ಅಟಾಮಿಕ್ ಥಿಯರಿ, the energy levels, radii of atoms in hydrogen spectrum. How we have to calculate the radius, energy of the orbits, all this. Okay, according to the Bohr's, what happens? Stationary states for an electron, that is n is equal to 1 2 3 4 so on. Okay, ಹಾಗಾದರೆ n ಅಂದರೆ 1 ಅಂದರೆ k ಸೆಲ್ಲು, 2 ಅಂದರೆ l ಸೆಲ್ಲು, 3 ಅಂದರೆ m ಸೆಲ್ಲು, n ಸೆಲ್ಲು, ಈ ಥರ ಏನಾಗುತ್ತೆ, ಕಂಟಿನ್ಯೂಸ್ ಆಗೋತಾ ಹೋಗುತ್ತೆ. ಇನ್ನು ಎರಡನೇದು ರೇಡಿಯಸ್ ಆಫ್ ಸ್ಟೇಷನರಿ ಸ್ಟೇಟ್. ಏನು ರೇಡಿಯಸ್ ಆಫ್ ಸ್ಟೇಷನರಿ ಸ್ಟೇಟ್? ಹಾಗಾದರೆ ಪೂರ್ತಿ ಗ್ರೌಂಡ್ ಸ್ಟೇಟ್ದು ರೇಡಿಯಸ್ ಏನಾಗಿರುತ್ತೆ ಅಂದರೆ, ಸ್ಟೇಷನರಿ ಸ್ಟೇಟ್ಸ್ದು ಆರ್ ಎನ್ ಇಸ್ ಈಕ್ವಲ್ ಟು ಎನ್ ಎನ್ ಸ್ಕ್ವೇರ್ ಎ ನಾಟ್. ಎ ನಾಟ್ ಅಂದರೆ ಇದು ಬೋರ್ಸ್ ರೇಡಿಯಸ್ ಅಂತ, ಎ ನಾಟ್ ಅಂದರೆ ಏನು, ಬೋರ್ಸ್ ರೇಡಿಯಸ್ ಅಂತ. ಎನ್ ಇಸ್ ಈಕ್ವಲ್ ಟು 1 ಅಂತ ಆದಾಗ, ಫಸ್ಟ್ ರೇಡಿಯಸ್ ಆದಾಗ ಏನಾಗಿರುತ್ತೆ, ರೇಡಿಯಸ್ ಆಫ್ ಎನ್ ಆಟಮ್, ರೇಡಿಯಸ್ ಆಫ್ ಎನ್ ಆಟಮ್ ಎಷ್ಟಾಗಿರುತ್ತೆ, 52.9 ಪಿಕೋಮೀಟರ್ ಅಂತ ಆಗಿರುತ್ತೆ. ಎನ್ ಇಸ್ ಈಕ್ವಲ್ ಟು 1 ಆದಾಗ ಎಷ್ಟು, 52.9 ಪಿಕೋಮೀಟರ್ ಅಂತ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಬೋರ್ಸ್ ರೇಡಿಯಸ್ ಅಂತ ಕರಿತೀವಿ, ಇಲ್ಲ ಫಸ್ಟ್ ಎನರ್ಜಿ ಲೆವೆಲ್ ಅಂತ ಕರಿತೀವಿ, ಇಲ್ಲ ಅಂದರೆ ಫಸ್ಟ್ ಸ್ಟೇಷನರಿ ಸ್ಟೇಟ್ ಎನರ್ಜಿ ಅಂತ ಕರಿತೀವಿ. ಓಕೆ, ಅದರದ್ದು ರೇಡಿಯಸ್ ಎಷ್ಟಿರುತ್ತೆ ಅಂದರೆ 52.9 ಪಿಕೋಮೀಟರ್ ಅಂತ ಇರುತ್ತೆ. ಹಾಗಾದರೆ ಎನರ್ಜಿ ಆಫ್ ಸ್ಟೇಷನರಿ ಸ್ಟೇಟ್, ಸ್ಟೇಷನರಿ ಸ್ಟೇಟ್ದು ಆಟಮ್, ಹೈಡ್ರೋಜನ್ ಆಟಮ್ನಲ್ಲಿರುವಂಥ ಎನರ್ಜಿ ಆಫ್ ಸ್ಟೇಷನರಿ ಸ್ಟೇಟ್ದು ಎಷ್ಟಾಗಿರುತ್ತೆ ಅಂದರೆ En is equal to 1, En is equal to minus RH. RH ಅಂದ್ರೆ ಏನು, ಕಾನ್ಸ್ಟೆಂಟ್. ಇದೊಂದು ಕಾನ್ಸ್ಟೆಂಟ್ ಸ್ಟೇಷನರಿ ಆಫ್ ಸ್ಟೇಷನರಿ ಸ್ಟೇಟ್, ಎನರ್ಜಿ ಆಫ್ ಸ್ಟೇಷನರಿ ಸ್ಟೇಟ್ RH is into 1 divided by n square. n square ಅಂದ್ರೆ ಏನು, ಇಂಟೀಜರ್ಸ್ 1 2 3 4 so on. RH ಅಂದರೆ ಇದು ಕಾನ್ಸ್ಟೆಂಟ್. ಏನಿದು, ಇದು ಕಾನ್ಸ್ಟೆಂಟ್. ಇದೇನಾಗ್ತದೆ ಅಂದರೆ 2.18 into 10 to the power minus 18 ಜೌಲ್ಸ್ ಅಂತ ಆಗುತ್ತೆ. ಏನಿದು, -18 ಜೌಲ್ಸ್ ಅಂತ ಯಾಕೆ ತಗೋತಾ ಇದ್ದೀವಿ ಅಂದರೆ, ಇದು ನಾವು ಎನರ್ಜಿನ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಜೌಲ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿ n is equal to 2 ಅನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ, ಇಲ್ಲಿ n is equal to 2 ಅಂದರೆ ಈ n ಜಾಗದಲ್ಲಿ ಏನು ಮಾಡಬೇಕು, 2 ಅನ್ನು ಅಪ್ಲೈ ಮಾಡಿದಾಗ -2.18 into 10 to the power 18 ಜೌಲ್ಸ್ ಇಂಟು 1 divided by 2 raised to 2 ಅಂದರೆ 1/4 ಅಂದರೆ 0.25 ಅಂತ ಆಗುತ್ತೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ಏನು ಮಾಡುತ್ತೆ, ಮೈನಸ್ ಅಂದರೆ 0ನಲ್ಲಿ ಬರುತ್ತೆ, -0.545 into 10 to the power -18 ಜೌಲ್ಸ್ ಅಂತ ಆಗುತ್ತೆ. ಅದೇ ರೀತಿ ಏನು ಮಾಡಲಾಗುತ್ತೆ ಅಂದರೆ, ಇಲ್ಲಿ ಎನರ್ಜಿನ ಮಲ್ಟಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರ್ಬೋದು, ಆದರೆ ಇದನ್ನು ಏನು ಮಾಡ್ತಾ ಇದ್ದೀವಿ, ಯೂನಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಲೈಕ್ ಲಿಥಿಯಂ +2 ಬೆರಿಲಿಯಂ +3 ಈ ಥರ ಏನು ಯೂನಿ ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ನೋಡಿದಾಗ ಏನಾಗುತ್ತೆ, ಈ ಥಿಯರಿ ಅಪ್ಲೈ ಆಗುತ್ತೆ. ಈ ಥಿಯರಿ ಯೂನಿ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಥರನಾಗಿರುವಂಥ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮಲ್ಟಿ ಅಂದರೆ ಹೈಡ್ರೋಜನನ್ನು ಬಿಟ್ಟು ಉಳಿದ ಆಟಮ್ಸ್ ಇರುತ್ತಲ್ಲ, ಆ ಆಟಮ್ಸ್ದು ಎನರ್ಜಿನ ನೋಡಿದಾಗ, ಎನರ್ಜಿನ ಕ್ಯಾಲ್ಕುಲೇಷನ್ ಮಾಡಿದಾಗ 2.18 into 10 to the power 18 into bracket Z² divided by n² ಜೌಲ್ ಅಂತ ಆಗುತ್ತೆ. ಹಾಗಾದರೆ Z ಅಂದರೆ ಏನಾಗುತ್ತೆ, ಇಲ್ಲಿ Z ಅಂದರೆ ನಂಬರ್ ಆಫ್ ಆಟಮ್ಸ್, ಅಟೋಮಿಕ್ ನಂಬರ್ ಅಂತ ಆಗುತ್ತೆ. Z ಅಂದರೆ ಏನು, ಇಲ್ಲಿ ಅಟೋಮಿಕ್ ನಂಬರ್, Z is equal to ಅಟೋಮಿಕ್ ನಂಬರ್ ಅಂತ ಆಗುತ್ತೆ. ಹಾಗೆಯೇ ಏನು, ಇಲ್ಲಿ ರೇಡಿಯಸನ್ನು ನೋಡಿದಾಗ ರೇಡಿಯಸ್ RN is equal to 5.2 into 52.9 n² - Z. ಏನು ಇದರ ಉಲ್ಟಾ, ಏನು
ಇದರ ಉಲ್ಟಾ ಪ್ರೋಸೆಸ್ಸನ್ನು ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀವಿ n² ಡಿವೈಡೆಡ್ ಬೈ z ಪಿಕೋಮೀಟರ್ ರೇಡಿಯಸನ್ನು ನಾವು ಏನು ಮಾಡ್ತಾ ಇದ್ದೀವಿ ಪಿಕೋಮೀಟರ್ನಲ್ಲಿ ಎನರ್ಜಿನ ಜೌಲ್ಸ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವಾಟ್ ಅಕಾರ್ಡಿಂಗ್ ಟು ದ ಬೋರ್ಸ್ ದ atomic energy levels, atomic radius of orbits. Okay, here explanation of a line spectrum of hydrogen, it is explained by what Bohr's theory. Bohr's theory ಪ್ರಕಾರ ಏನಾಗುತ್ತೆ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅನ್ನು ಏನು ಮಾಡ್ಬೋದು ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿ ಏನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂದರೆ ಇವನು ಏನು ಮಾಡ್ತಾನೆ ಹೈಡ್ರೋಜನ್ ಆಟಮನ್ನು ತೋತಾನೆ, ಹೈಡ್ರೋಜನ್ ಗ್ಯಾಸನ್ನು ತೋತಾನೆ, ಅವನು ಏನು ಮಾಡ್ತಾನೆ ಅದನ್ನು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಲೋ ಪ್ರೆಷರ್ನಲ್ಲಿ ಏನು ಮಾಡ್ತಾನೆ ಅಪ್ಲೈ ಮಾಡ್ತಾನೆ. ಎಲೆಕ್ಟ್ರಿಕ್ ಡಿಸ್ಚಾರ್ಜನ್ನು ಅದರಲ್ಲಿ ಹೈಡ್ರೋಜನ್ ಗ್ಯಾಸನ್ನು ತುಂಬಿರ್ತಾನೆ. ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಏನು ಮಾಡುತ್ತೆ ಆ ಡಿಸ್ಚಾರ್ಜಲ್ಲಿರುವಂಥ ಎನರ್ಜಿನ ತೆಗೆದುಕೊಂಡು ಹೈಯರ್ ಎನರ್ಜಿಗೆ ಹೋಗುತ್ತೆ. ಓಕೆ, ಆ ರೀತಿ ಹೋದಾಗ ಇದು ಫಾಲ್ ಬ್ಯಾಕ್ ಆಗುತ್ತೆ. ಭಾಳ ಹೊತ್ತು ಅಲ್ಲಿ ಇರಲ್ಲ, ಏನಾಗುತ್ತೆ ಲೋವರ್ ಎನರ್ಜಿಗೆ ಬರುತ್ತೆ. ಅದು ಬರಬೇಕಾದ್ರೆ ಕೆಲವಷ್ಟು ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಮಾಡಿದಂಥ ಎನರ್ಜಿ ಏನಾಗಿರುತ್ತೆ ಲೈಮ್ ಅಂಡ್ ಬಾಮರ್ಸ್, ಪ್ಯಾಷನ್, ರಾಕೆಟ್ ಆ್ಯಂಡ್ ಪಂಡ್ ಸೀರೀಸ್ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ನೋಡೋಣ. ಹೈಡ್ರೋಜನ್ ಆಟಮ್ ಇಲ್ಲಿ ಏನು ಮಾಡ್ತಾನೆ ಅವನು ಒಂದು ಡಿಸ್ಚಾರ್ಜ್ ಟ್ಯೂಬನ್ನು ತೋತಾನೆ. ಈ ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಹೈಡ್ರೋಜನ್ ಗ್ಯಾಸನ್ನು ತುಂಬ್ತಾನೆ. ಅದಕ್ಕೆ ಏನು ಮಾಡ್ತಾನೆ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬನ್ನು ಇದಕ್ಕೆ ಅಪ್ಲೈ ಮಾಡ್ತಾನೆ. ಏನು ಮಾಡ್ತಾನೆ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬನ್ನು ಇದಕ್ಕೆ ಅಪ್ಲೈ ಮಾಡ್ತಾನೆ. ಹಾಗಾದರೆ ನೋಡೋಣ. ವೆನ್ ಹೈಡ್ರೋಜನ್ ಆಟಮ್ ಹ್ಯಾಸ್ ಓನ್ಲಿ ಒನ್ ಎಲೆಕ್ಟ್ರಾನ್, ಏನು ಹೈಡ್ರೋಜನ್ನಲ್ಲಿ ಏನಿದೆ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ಕೆ ಸೆಲ್. ಅದು ಏನಾಗಿದೆ ಕೆ ಸೆಲ್ನಲ್ಲಿ ಇದೆ. KLMN ಅಂತ ಮೊದಲನೇ ಸೆಲ್ನಲ್ಲಿ ಏನಿದೆ ಹೈಡ್ರೋಜನ್ ಆಟಮ್ನಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ದಟ್ ಈಸ್ 1 ಈಸ್ ಈಕ್ವಲ್ ಟು N1 ಈಸ್ ಈಕ್ವಲ್ ಟು K ಈಸ್ ಮೀನ್ಸ್ ಓನ್ಲಿ 1s ಆರ್ಬಿಟಲ್ ಇಸ್ ದೇರ್. ಓಕೆ, ಅದರಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ವೆನ್ ಹೈಡ್ರೋಜನ್ ಈಸ್ ಸಬ್ಜೆಕ್ಟೆಡ್ ಟು ಎಲೆಕ್ಟ್ರಿಕ್ ಡಿಸ್ಚಾರ್ಜ್, ಯಾವಾಗ ಹೈಡ್ರೋಜನ್ ಗ್ಯಾಸನ್ನು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ನಲ್ಲಿ ಸಬ್ಜೆಕ್ಟ್ ಮಾಡ್ತೀವಿ ಅವಾಗ ಏನಾಗುತ್ತೆ ಟು ಅಪ್ಲೈ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಎನರ್ಜಿ ಈಸ್ ಸಪ್ಲೈಡ್. ಅಲ್ಲಿ ಎನರ್ಜಿ ಸಪ್ಲೈ ಆಗುತ್ತೆ. ಆ ಸಪ್ಲೈ ಆದಂಥ ಎನರ್ಜಿದಿಂದ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸು ಸ್ಪ್ಲಿಟ್ ಆಗಿ ಹೈಡ್ರೋಜನ್ ಆಟಮ್ ಆಗುತ್ತೆ. ದಟ್ ಗ್ಯಾಸ್ ಇಸ್ ಸ್ಪ್ಲಿಟ್ ಇಂಟು ಆಟಮ್ಸ್. ಗ್ಯಾಸ್ ಇದ್ದದ್ದು ಏನಾಗುತ್ತೆ ಆಟಮ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ ಥರ ಹೈಡ್ರೋಜನ್ ಗ್ಯಾಸ್ ಇದ್ದದ್ದು ಏನಾಗುತ್ತೆ H+ ಮೈನಸ್ ಈ ಥರ ಏನಾಗುತ್ತೆ ಆಟಮ್ಸ್ ಆಗಿ, ಈ ಥರ ಏನಾಗುತ್ತೆ ಮೈನಸ್ ಈ ಥರ ಸ್ಪ್ಲಿಟ್ ಆಗುತ್ತೆ. H+ ಆಗಿ ಸ್ಪ್ಲಿಟ್ ಆಗುತ್ತೆ. ಈ ರೀತಿ ಸ್ಪ್ಲಿಟ್ ಆದಂಥ ಎನರ್ಜಿಗಳು ಈ ಥರ ಸ್ಪ್ಲಿಟ್ ಆದಾಗ ಆಟಮ್ ಆದಾಗ ಇದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಈ ಥರ ಹೈಡ್ರೋಜನ್ ಆಟಮ್ ಆಗಿ ಸ್ಪ್ಲಿಟ್ ಆಗುತ್ತೆ. ಭಾಳಷ್ಟು ಆಟಮ್ಸ್ಗಳು ಇರುತ್ತೆ ಇದರಲ್ಲಿ. ಏನಾಗಿರುತ್ತೆ ಸೋ ಮೆನಿ ನಂಬರ್ ಆಫ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಆಗುತ್ತೆ. ಈ ರೀತಿ ನಂಬರ್ ಆಫ್ ಹೈಡ್ರೋಜನ್ಸ್ ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ಸ್ಗಳಿವೆ. ಎಲ್ಲ ಹೈಡ್ರೋಜನ್ ಆಟಮ್ಸ್ಗಳೇ ಏನು ಮಾಡ್ತವೆ ಕೆಲವಷ್ಟು ಹೈಡ್ರೋಜನ್ ಆಟಮ್ಸ್ಗಳು ಕಡಿಮೆ ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡಿದ್ರೆ ಇನ್ನು ಕೆಲವಷ್ಟು ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ಗಳು ಏನು ಮಾಡ್ತವೆ ಭಾಳಷ್ಟು ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡ್ತವೆ. ಈ ರೀತಿ ಎನರ್ಜಿ ಡಿಫರೆನ್ಸ್ ಆಗೋದ್ರಿಂದ ಕೆಲವಷ್ಟು ಎಲೆಕ್ಟ್ರಾನ್ಸ್ಗಳು ಭಾಳ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ತವೆ, ಇನ್ನು ಕೆಲವಷ್ಟು ಮಿಡಲ್ ಎನರ್ಜಿ ಲೆವೆಲ್ಗೆ ಹೋಗ್ತವೆ, ಇನ್ನು ಕೆಲವಷ್ಟು ಏನು ಮಾಡ್ತವೆ ಕಡಿಮೆ ಪೂರ್ತಿ ಕೆಳಸ್ತರದಲ್ಲಿರುವಂಥ ಎನರ್ಜಿ ಲೆವೆಲ್ಗೆ ಹೋಗ್ತವೆ. ಈ ಥರ ಹೋಗಿ ಏನು ಮಾಡುತ್ತೆ ಅವು ಭಾಳ ಹೊತ್ತು ಅಲ್ಲೇ ನಿಂದ್ರಲ್ಲ, ಯಾಕಂದರೆ ಅದು ಹೈಲಿ ಅನ್ಸ್ಟೇಬಲ್ ಸ್ಟೇಟು. ಹೀಗಾಗಿ ಅದೇನಾಗುತ್ತೆ ಎಲೆಕ್ಟ್ರಾನಿಂದ ಆ ಎಲೆಕ್ಟ್ರಾನು ರಿಟರ್ನ್ ಗ್ರೌಂಡ್ ಸ್ಟೇಟ್ಗೆ ಬರುತ್ತೆ. ಈ ರೀತಿ ಬರಬೇಕಾದ್ರೆ ಇದು ಸಮ್ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಅದು ರಿಲೀಸ್ ಮಾಡಿದಾಗ ಇನ್ಫ್ರಾರೆಡ್ಡು, ವಿಸಿಬಲ್ ಲೈಟು ಮತ್ತು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸನ್ನು ಬಿಟ್ಕೊಡುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ the electrons in the different atoms agate, the electrons in the different hydrogen atoms absorbs the amount of energy. ಇಲ್ಲಿ ಏನು ಮಾಡ್ತವೆ absorbs the amount of energy and get excited. ಏನಾಗುತ್ತವೆ ಎಕ್ಸೈಟ್ ಆಗುತ್ತವೆ. ಎಕ್ಸೈಟ್ ಆಗಿ get excited to different higher energy levels. ಅವೇನಾಗುತ್ತೆ ಅಂದರೆ ಡಿಫ್ರೆಂಟ್ ಹೈಯರ್ ಎನರ್ಜಿ ಲೆವೆಲ್ಸ್ಗೆ ಹೋಗ್ತವೆ. ಈ ಥರ ಏನು ಹೈಯರ್ ಎನರ್ಜಿ ಲೆವೆಲ್ಸ್ ಇದೆ, ಇಲ್ಲಿ ಏನಾಗುತ್ತೆ ಡಿಫ್ರೆಂಟ್ ಹೈಯರ್ ಎನರ್ಜಿ ಲೆವೆಲ್ಸ್ಗೆ ಹೋಗ್ತವೆ. ಈ ರೀತಿ ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡಿ ಡಿಫ್ರೆಂಟ್ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ತವೆ. ಸೊ ದ್ಯಾಟ್ಸ್ ವೈ ಆಟಮ್ಸ್ ಇನ್ ದ ಎಕ್ಸೈಟೆಡ್ ಸ್ಟೇಟ್ ಆರ್ ಹೈಲಿ ಅನ್ಸ್ಟೇಬಲ್. ನೋಡಿ ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಇರುವುದರಿಂದ ಇದನ್ನು ಹೈಲಿ ಅನ್ಸ್ಟೇಬಲ್ ಆಗುತ್ತೆ. ದ್ಯಾಟ್ಸ್ ವೈ ಹೈಲಿ ಅನ್ಸ್ಟೇಬಲ್. ದೇರ್ ಫೋರ್ ದ ಎಲೆಕ್ಟ್ರಾನ್ ಜಂಪ್ಸ್
back. Electrons are jumps back from higher energy level to lower energy level. ಎಲೆಕ್ಟ್ರಾನ್ ಏನಾಗುತ್ತೆ ಅಂದರೆ ಇಲ್ಲಿ ಹೈಯರ್ ಎನರ್ಜಿ ಲೆವೆಲ್ದಿಂದ ಲೋವರ್ ಎನರ್ಜಿ ಲೆವೆಲ್ಗೆ ಜಂಪ್ ಬ್ಯಾಕ್ ಆಗುತ್ತೆ. ಈ ರೀತಿ ಜಂಪ್ ಬ್ಯಾಕ್ ಆಗಬೇಕಾದ್ರೆ ವೈಲ್ ಕಮ್ ಬ್ಯಾಕ್ ವೈಲ್ ರಿಟರ್ನ್ಸ್ ಬರಬೇಕಾದ್ರೆ ಏನು ಮಾಡುತ್ತೆ ಅಂದರೆ ಭಾಳಷ್ಟು ಸ್ಟೆಪ್ಸನ್ನು ಇದು ಫಾಲೋ ಮಾಡುತ್ತೆ. ಇಟ್ ಜಂಪ್ಸ್ ಬ್ಯಾಕ್ ಫ್ರಮ್ ಡಿಫ್ರೆಂಟ್ ಲೋವರ್ ಎನರ್ಜಿ ಸ್ಟೇಟ್, ಡಿಫ್ರೆಂಟ್ ಲೋವರ್ ಎನರ್ಜಿ ಸ್ಟೇಟ್ಗೆ ಬರುತ್ತೆ. ಇಟ್ ಟೇಕ್ಸ್ ಸೆವೆರಲ್ ಸ್ಟೆಪ್ಸ್. when the electron jumps from higher energy level to first energy level, when the electron jumps from higher energy level to first energy level, ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಲೆವೆಲ್ದಿಂದ ಫಸ್ಟ್ ಎನರ್ಜಿ ಲೆವೆಲ್ಗೆ ಜಂಪ್ ಮಾಡಬೇಕಾದ್ರೆ ಇಟ್ ಈಸ್ ಅಬ್ಸರ್ವ್ಡ್ ಇನ್ ದ ಯು ವಿ ರೇಸ್ ದಟ್ ಈಸ್ ಕಾಲ್ಡ್ ಲೈಮನ್ ಸಿರೀಸ್. ಇದರ ಹೆಸರೇನು? ಲೈಮನ್ ಸಿರೀಸ್. ವೆನ್ ಲೈಮನ್ ಸಿರೀಸ್ ಆರ್ ಆಬ್ಟೈನ್ಡ್ ಇನ್ ದ ವಿಸಿಬಲ್ ರೀಸನ್. ಲೈಮನ್ ಸಿರೀಸು ಎಲ್ಲಿ ಕಂಡುಬರುತ್ತೆ ಅಂದರೆ ವಿಸಿಬಲ್ ರೀಸನ್ನಲ್ಲಿ ಕಂಡುಬರುತ್ತೆ. ಯಾಕಂದರೆ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ದಿ ಗ್ರೌಂಡ್ ಸ್ಟೇಟ್, ವೆನ್ ದ ಎಲೆಕ್ಟ್ರಾನ್ ರಿಟರ್ನ್ಸ್ ಟು ದ ಗ್ರೌಂಡ್ ಸ್ಟೇಟ್, ಇದು ಹೈಯರ್ ಎನರ್ಜಿದಿಂದ ಗ್ರೌಂಡ್ ಸ್ಟೇಟ್ಗೆ ಎಲೆಕ್ಟ್ರಾನ್ ರಿಟರ್ನ್ ಆಗಬೇಕಾದ್ರೆ ಏನಾಗುತ್ತೆ, ಇದು ಡಿಫ್ರೆಂಟ್ ಎನರ್ಜಿ ಲೆವೆಲ್ಸಿಂದ ಜಂಪ್ಸ್ ಫ್ರಮ್ ರಿಟರ್ನ್ ಬ್ಯಾಕ್ಸ್ ಫ್ರಮ್ ದಿ ಎನರ್ಜಿ ಲೆವೆಲ್ಸ್ 2, 3, 4, 5, 6 ನೋಡು 2, 3, 4 ಇನ್ನೂ ಹಲವಾರು ಎನರ್ಜಿ ಲೆವೆಲ್ಸ್ದಿಂದ ಮೊದಲನೇ ಎನರ್ಜಿ ಲೆವೆಲ್ಗೆ ಏನಾಗ್ತಾ ಇದೆ, ಎಲೆಕ್ಟ್ರಾನು ರೀಚ್ ಆಗ್ತಾ ಇದೆ. ಓಕೆ, ಏನು ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಏನಾಗ್ತಾ ಇದೆ, ವೆನ್ ಲೈಮನ್ ಸಿರೀಸ್ ಆರ್ ಆಬ್ಟೈನ್ಡ್, ಲೈಮನ್ ಸಿರೀಸ್ ಆರ್ ಆಬ್ಟೈನ್ಡ್ ವೆನ್ ಎಲೆಕ್ಟ್ರಾನ್ ರಿಟರ್ನ್ಸ್ ಟು ದ ಗ್ರೌಂಡ್ ಸ್ಟೇಟ್. ಲೈಮನ್ ಸಿರೀಸ್ ಆರ್ ಆಬ್ಟೈನ್ಡ್ ವೆನ್ ಎಲೆಕ್ಟ್ರಾನ್ ರಿಟರ್ನ್ಸ್ ಟು ದ ಗ್ರೌಂಡ್ ಸ್ಟೇಟ್ from the what? Higher energy levels like 2, 3, 4, 5 so on. Okay, similarly second series, that is a Balmer series, that electron returns to the second energy level. Okay, when Balmer series are obtained, second energy level ge bartave. Balmer series not a Balmer series are obtained in visible region. Balmer series ಏನು ಮಾಡ್ತಾ ಇವೆ, ಇಲ್ಲಿ ವಿಸಿಬಲ್ ರೀಸನ್ ಅಲ್ಲಿ ಆಬ್ಟೈನ್ ಆಗ್ತವೆ, ದೊರಕ್ತಾ ಇದೆ. ಯಾಕಂದ್ರೆ when electron jumps from higher energy level to lower energy or second energy level, electron returns to the second energy level. ಯಾವಾಗ ಎಲೆಕ್ಟ್ರಾನ್ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ರಿಟರ್ನ್ ಆಗುತ್ತೆ ಆವಾಗ ವಿಸಿಬಲ್ ರೀಸನ್ ಸಿಗುತ್ತೆ. ವಿಸಿಬಲ್ ರೀಸನ್ ಏನಾಗುತ್ತೆ, from when electron returns to several second energy level from the higher energy level, higher energy level ದಿಂದ second energy level ಗೆ ಏನಾಗುತ್ತೆ, ಎಲೆಕ್ಟ್ರಾನ್ ರಿಟರ್ನ್ ಆಗುತ್ತೆ. ಓಕೆ, ಥರ್ಡ್ ಒನ್, ಮೂರನೇ ಪಾಯಿಂಟ್, ಪ್ಯಾಷನ್ ಸಿರೀಸ್. ಪ್ಯಾಷನ್ ಸಿರೀಸ್ನಲ್ಲಿ ಏನಾಗುತ್ತೆ ಅಂದರೆ ಪ್ಯಾಷನ್ ಸಿರೀಸ್ ಆರ್ ಆಬ್ಟೈನ್ಡ್ ಇನ್ ನಿಯರ್ ಐಆರ್. ಪ್ಯಾಷನ್ ಸಿರೀಸ್ ಏನಾಗ್ತೈತೆ ಅಂದರೆ ಇಲ್ಲಿ ನಿಯರ್ ಐಆರ್, ಸಮೀಪದ ಐಆರ್ ಒಳಗೆ ಆಬ್ಟೈನ್ ಆಗುತ್ತೆ. ವೆನ್ ಎಲೆಕ್ಟ್ರಾನ್ ರಿಟರ್ನ್ಸ್ ಟು ದಿ ಥರ್ಡ್ ಎನರ್ಜಿ ಲೆವೆಲ್, ಎಲೆಕ್ಟ್ರಾನು ಥರ್ಡ್ ಎನರ್ಜಿ ಲೆವೆಲ್ಗೆ ರಿಟರ್ನ್ ಆಗುತ್ತೆ. ವೆನ್ ಎಲೆಕ್ಟ್ರಾನ್ ರಿಟರ್ನ್ಸ್ ಟು ದಿ ಥರ್ಡ್ ಎನರ್ಜಿ ಲೆವೆಲ್ ಫ್ರಮ್ ವಾಟ್, ಫ್ರಮ್ 3, 4, 5, 6, 7 ನೋಡು, ಹೈಯರ್ ಎನರ್ಜಿ ಲೆವೆಲ್ದಿಂದ ಲೋವರ್ ಎನರ್ಜಿಗೆ ಅಂದರೆ ಥರ್ಡ್ ಎನರ್ಜಿ ಲೆವೆಲ್ಗೆ ಎಲೆಕ್ಟ್ರಾನು ಏನಾಗ್ತಿರ್ತದೆ, ರಿಟರ್ನ್ ಆಗಬೇಕಾದ್ರೆ ನಿಯರ್ ಇನ್ಫ್ರಾರೆಡ್ ರೀಸನ್ಸ್ನಲ್ಲಿ ಏನು ಸಿಗುತ್ತೆ ನಮಗೆ, ಪ್ಯಾಷನ್ ಸಿರೀಸ್ ಸಿಗುತ್ತೆ. ಪ್ಯಾಷನ್ ಸಿರೀಸ್ ಆರ್ obtained in the near IR region when electron returns to third energy level from the 4th, 5th, 6th, 7th energy levels. ಆ ಎನರ್ಜಿ ಲೆವೆಲ್ದಿಂದ ಥರ್ಡ್ ಎನರ್ಜಿ ಲೆವೆಲ್ಗೆ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ರಿಟರ್ನ್ ಆಗ್ತಾ ಇದೆ. ಇನ್ನು ಬ್ರಾಕೆಟ್ ಸಿರೀಸ್ನಲ್ಲಿ ಏನು ಸಿಗ್ತಾ ಇದೆ, ದಿ ಹಿಯರ್ ಇನ್ಫ್ರಾರೆಡ್, ಪ್ಯೂರ್ ಇನ್ಫ್ರಾರೆಡ್ ರೀಸನ್ ಸಿಗ್ತಾ ಇದೆ. ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ ಅಂದರೆ ಎಲೆಕ್ಟ್ರಾನ್ಸ್ ಆರ್ ರಿಟರ್ನ್ ಟು ದಿ ಫೋರ್ತ್ ಎನರ್ಜಿ ಲೆವೆಲ್ಸ್. ಎಲೆಕ್ಟ್ರಾನ್ಸ್ ರಿಟರ್ನ್ ಟು ದಿ ಫೋರ್ತ್ ಎನರ್ಜಿ ಲೆವೆಲ್. ದಿಸ್ ಫೋರ್ತ್ ಎನರ್ಜಿ ಲೆವೆಲ್ಸ್ ಫ್ರಮ್ ವಾಟ್, ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ಸ್. ಹೈಯರ್ ಎನರ್ಜಿ ಲೆವೆಲ್ದಿಂದ ಫೋರ್ತ್ ಎನರ್ಜಿ ಲೆವೆಲ್ಗೆ ರಿಟರ್ನ್ ಆಗಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಬ್ರಾಕೆಟ್ ಸಿರೀಸ್ ಸಿಗ್ತಾ ಇದೆ. ಬ್ರಾಕೆಟ್ ಸಿರೀಸ್ ಇದೇನು ಪರ್ಫೆಕ್ಟ್ IR ರೇಡಿಯೇಷನ್ಸನ್ನು ಕೊಡುತ್ತೆ. ಇನ್ನು ಏನು ಫಂಡ್ ಸಿರೀಸ್ನಲ್ಲಿ ಏನಾಗುತ್ತೆ ಅಂದರೆ ಫಂಡ್ ಸಿರೀಸ್ ಆರ್ ಆಬ್ಟೈನ್ಡ್ ಇನ್ ದ ಫಾರ್ ಇನ್ಫ್ರಾರೆಡ್ ರೀಸನ್. ಇದು ದೂರದ ಇನ್ಫ್ರಾರೆಡ್ ರೀಸನ್, ಕೆಂಪು ಕಿರಣಗಳಲ್ಲಿ ಏನು ಸಿಗ್ತಾ ಇದೆ ನಮಗೆ, ಫಂಡ್ ಸಿರೀಸ್ ಸಿಗ್ತಾ ಇದೆ. ಯಾವಾಗ ವೆನ್ ಎಲೆಕ್ಟ್ರಾನ್ ರಿಟರ್ನ್ಸ್ ಟು ದಿ ಫಿಫ್ತ್ ಎನರ್ಜಿ ಲೆವೆಲ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ಸ್. ಹೈಯರ್ ಎನರ್ಜಿ ಲೆವೆಲ್ದಿಂದ ಫಿಫ್ತ್ ಎನರ್ಜಿ ಲೆವೆಲ್ಗೆ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ರಿಟರ್ನ್ ಆಗ್ತಾ ಇದೆ. ಇದಕ್ಕೆ ನಾವು ಫಂಡ್ ಸಿರೀಸ್ ಏನು ಮಾಡುತ್ತೆ, ಇಲ್ಲಿ
ಈ ಪಾಯಿಂಟ್ ಸೀರೀಸ್ ಎಲ್ಲಿ ಸಿಗ್ತಾ ಇದೆ ಅಂದರೆ IR ರೀಸನ್ನಲ್ಲಿ ಸಿಗ್ತಾ ಇದೆ. ಈ ರೀತಿ ಏನಾಗುತ್ತೆ ಬೋರ್ಸ್ ಏನು ಮಾಡ್ತಾನೆ ಅಂದರೆ ಈ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಆನ್ ದ ಬೇಸಿಸ್ ಆಫ್ ದ ಬೋರ್ಸ್ ಥಿಯರಿ Bohr's explain the hydrogen spectrum. Okay, got this? Okay, what are the supporting postulates to the Bohr's theory? Bohr's theory ge supporting postulates ಗಳು ಯಾವುವು ಇವೆ ಅಂದರೆ it explains the emission spectrum of hydrogen. ಏನು ಮಾಡುತ್ತೆ ಅಂದರೆ ಇದು emission spectrum of hydrogen or hydrogen like uni electron system ಏನು ಮಾಡುತ್ತೆ ಇದು ಅದರದ ಎಮಿಷನ್ ಸ್ಪೆಕ್ಟ್ರಮನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಮೆರಿಟ್ಸ್ ಇದೊಂದು ಮೆರಿಟ್ಸ್ ಆರ್ ಎಕ್ಸ್ಪ್ಲೇನ್ ಸಪೋರ್ಟ್ಸ್ ಟು ದಿ ಬೋರ್ಸ್ ಥಿಯರಿಗೆ ಇದೇನಾಗುತ್ತೆ ಸಪೋರ್ಟ್ ಕೊಡುತ್ತೆ. ಅದೇ ರೀತಿ ಫ್ರೀಕ್ವೆನ್ಸಿ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಡಿಟರ್ಮೈನ್ಡ್. ಬೋರ್ಸ್ ಥಿಯರಿಯಿಂದ ಏನು ಮಾಡ್ತಾರೆ ಅಂದರೆ ಫ್ರೀಕ್ವೆನ್ಸಿ ಆಫ್ ಸ್ಪೆಕ್ಟ್ರಲ್ ಲೈನನ್ನು ಡಿಟರ್ಮೈನ್ ಮಾಡ್ತಾರೆ. ಅದು ಹೇಗೆ ಎಕ್ಸ್ಪೆರಿಮೆಂಟಲಿ ಆರ್ ಗುಡ್ ಅಗ್ರಿಮೆಂಟ್ ವಿತ್ ದ ಕ್ಯಾಲ್ಕುಲೇಟೆಡ್ ಬೈ ಎಕ್ಸ್ಪೆರಿಮೆಂಟಲಿ ಕರೆಕ್ಟ್ ವ್ಯಾಲ್ಯೂಸನ್ನು ಫ್ರೀಕ್ವೆನ್ಸಿ ಆಫ್ ಸ್ಪೆಕ್ಟ್ರಲ್ ಲೈನ್ದು ಏನು ಮಾಡಿದ್ರೆ ಎಕ್ಸ್ಪೆರಿಮೆಂಟಲಿ ವ್ಯಾಲ್ಯೂಸನ್ನು ತಗೋತಾರೆ. ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸು ಹಾಗೆ ಬೋರ್ಸ್ ಕ್ಯಾಲ್ಕುಲೇಟ್ ಮಾಡಿದಂಥ ವ್ಯಾಲ್ಯೂಸನ್ನು ಮ್ಯಾಚ್ ಮಾಡಿ ನೋಡ್ತಾರೆ. ಎರಡು ಏನಾಗಿರುತ್ತೆ ಅಗ್ರಿಮೆಂಟ್ ಇರುತ್ತೆ, ಗುಡ್ ಅಗ್ರಿಮೆಂಟ್ ಇರುತ್ತೆ. ಎರಡು ಒಂದೇ ಥರನಾಗಿ ಇರುತ್ತೆ. ಎರಡು ಸೇಮ್ ವ್ಯಾಲ್ಯೂಸನ್ನು ನಿಯರ್ಲಿ ಸೇಮ್ ವ್ಯಾಲ್ಯೂಸನ್ನು ಹೊಂದಿರುತ್ತೆ. ಅದೇ ರೀತಿ ಥೆರಾಟಿಕಲ್ ವ್ಯಾಲ್ಯೂಸ್ ಆಫ್ ಬೋರ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಆರ್ ಪ್ರಾಕ್ಟಿಕಲ್ ವ್ಯಾಲ್ಯೂಸ್ experimental values of Rydberg's are good agreements. ರಿಡ್ಬರ್ಗ್ ಕ್ಯಾಲ್ಕುಲೇಟ್ ಮಾಡಿದಂಥ ವ್ಯಾಲ್ಯೂಸು ಕೆಲವಷ್ಟು ಕಾನ್ಸ್ಟೆಂಟ್ಸ್ಗಳು ಮತ್ತು ಬೋರ್ಸ್ ಕ್ಯಾಲ್ಕುಲೇಟ್ ಮಾಡಿದಂಥ ಕೆಲವಷ್ಟು ಕಾನ್ಸ್ಟೆಂಟ್ಸ್ಗಳು ಏನಾಗುತ್ತೆ ಒಂದೇ ಅಗ್ರಿಮೆಂಟನ್ನು ಹೊಂದಿರುತ್ತೆ. ಎರಡು ಸೇಮ್ ಆಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಅದೇ ರೀತಿ ಫೋರ್ತ್ ಪಾಸ್ಯುಲೇಟ್ಸ್ ದ ಎನರ್ಜಿ ಆ್ಯಂಡ್ ದ ರೇಡಿಯೈ ಆ್ಯಂಡ್ ಎನರ್ಜಿ ಆಫ್ ದ ಆರ್ಬಿಟ್ ಇನ್ ಹೈಡ್ರೋಜನ್ನಲ್ಲಿರುವಂಥ ವ್ಯಾಸ ಮತ್ತು ಹೈಡ್ರೋಜನ್ನ ಆರ್ಬಿಟ್ನಲ್ಲಿರುವಂಥ ಎನರ್ಜಿ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸು ಅದೇ ವ್ಯಾಲ್ಯೂಸನ್ನು ಹೊಂದಿರುತ್ತೆ. ಹೈಡ್ರೋಜನ್ ಥೆರಾಟಿಕಲಿ ಅಂದರೆ ಬೋರ್ಸ್ ಏನು ಮಾಡ್ತಾನೆ ಅಂದರೆ ಬೋರ್ಸನ್ನು ಇವನು ಥೆರಾಟಿಕಲಿ ಒಂದು ಕ್ಯಾಲ್ಕುಲೇಷನನ್ನು ಮಾಡಿರ್ತಾನೆ. ಅದೇ ರೀತಿ ಪ್ರಾಕ್ಟಿಕಲ್ ವ್ಯಾಲ್ಯೂಯೇಷನನ್ನು ನೋಡಿದಾಗ ಎರಡು ವ್ಯಾಲ್ಯೂಗಳು ಏನಾಗಿರುತ್ತೆ ಅಂದರೆ ಕರೆಕ್ಟ್ ಕ್ಯಾಲ್ಕುಲೇಷನನ್ನು ಹೊಂದಿರುತ್ತೆ. ಅದೇ ರೀತಿ ಇವೆಲ್ಲ ಏನು ಮಾಡ್ತವೆ ಅಂದರೆ ದೀಸ್ 4 ಪಾಯಿಂಟ್ಸ್ ಎಕ್ಸ್ಪ್ಲೇನ್ಸ್ ಆರ್ ಸಪೋರ್ಟ್ಸ್ ದಿ Bohr's theory. Some postulates are not supported by the postulates by ಪ್ರಾಕ್ಟಿಕಲಿಯಿಂದ ನೋಡಿದಾಗ ಕೆಲವು ವ್ಯಾಲ್ಯೂಸ್ಗಳು ಕೆಲವಷ್ಟು ಅಜಂಪ್ಷನ್ಸ್ಗಳು ಏನಾಗುತ್ತೆ ಫೇಲ್ಯೂರ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅವನಿಗೆ ಏನನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂದರೆ ಇಟ್ ಈಸ್ ನಾಟ್ ಅಪ್ಲಿಕೇಬಲ್. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಯುನಿ ಎಲೆಕ್ಟ್ರಾನ್ ಸಿಸ್ಟಮ್ ಆರ್ ಹೈಡ್ರೋಜನ್ ಆಟಮ್ನನ್ನು ಹೊಂದಿರುವಂಥ ಆಟಮ್ಸ್ಗಳಿಗೆ ಮಾತ್ರ ಏನಾಗುತ್ತೆ ಇದು ಅಪ್ಲಿಕೇಬಲ್ ಆಗುತ್ತೆ. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಅಪ್ಲೈ ಆಗಲ್ಲ. ಇಟ್ ಫೇಲ್ಸ್ ಟು ಎಕ್ಸ್ಪ್ಲೇನ್ ದ ಮಲ್ಟಿ ಎಲೆಕ್ಟ್ರಾನಿಕ್ ಸಿಸ್ಟಮ್. ಇದರ ಎಮಿಷನ್ ಸ್ಪೆಕ್ಟ್ರಾನ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ದ ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂ ಆಫ್ ಅಯೋನೈಜೇಷನ್ ಎನರ್ಜಿ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಬೋರ್ಸ್ ಎನರ್ಜಿ ಈಸ್ ನಾಟ್ ಗುಡ್ ಅಗ್ರಿ. ಏನಾಗುತ್ತೆ ಅಂದರೆ ಅಯೋನೈಜೇಷನ್ ಎನರ್ಜಿ ಅಂದರೆ ಏನು ಆಟಮ್ದಿಂದ ಎಲೆಕ್ಟ್ರಾನನ್ನು ರಿಮೂವ್ ಮಾಡೋಕ್ಕೆ ನಾವು ಬಳಸಿದಂಥ ಎನರ್ಜಿ ಮತ್ತು ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗುವಂಥ ಎನರ್ಜಿ ಮತ್ತು ಬೋರ್ಸ್ ಥಿಯರಿ ಕ್ಯಾಲ್ಕುಲೇಟ್ ಮಾಡಿದ್ದು ಏನಾಗಲ್ಲ, ಎರಡು ಅಗ್ರಿಮೆಂಟ್ ಇರೋಲ್ಲ, ಭಾಳ ಡಿಫ್ರೆನ್ಸನ್ನು ಹೊಂದಿರುತ್ತೆ, ಭಾಳ ವ್ಯತ್ಯಾಸವನ್ನು ಹೊಂದಿರುತ್ತೆ. ಆದ ಕಾರಣ ಈ ಥಿಯರಿ ಏನಾಗುತ್ತೆ ಫೇಲ್ ಆಗುತ್ತೆ. ಅದೇ ರೀತಿ ಥರ್ಡ್ ಪಾಸ್ಯುಲೇಟ್ಸ್ ಏನಂದರೆ ಡು ನಾಟ್ ಪ್ರೊವೈಡ್ ದ ಪ್ರಾಪರ್ ಎಕ್ಸ್ಪ್ಲನೇಷನ್ ಆಫ್ ಅ ಕೆಮಿಕಲ್ ಬಾಂಡಿಂಗ್ ಬಿಟ್ವೀನ್ ದ ಆಟಮ್ಸ್. ಒಂದು ಕೆಮಿಕಲ್ ಬಾಂಡಿಂಗ್ ಇದೆ, ಅಂದರೆ ಕೆಮಿಕಲ್ ಬಾಂಡಿಂಗ್ ಯಾವುದರಿಂದ ಆಗಿರುತ್ತೆ ಅಂದರೆ ಆಟಮ್ಸ್ದಿಂದ ಆಗಿರುತ್ತೆ. ಆಟಮ್ಸ್ದಲ್ಲಿ ಏನಾಗಿರುತ್ತೆ ಕೆಮಿಕಲ್ ಬಾಂಡ್, ಆಟಮ್ಸ್ಗಳು ಒಂದಕ್ಕೊಂದು ಫೋರ್ಸ್ ಆಫ್ ಅಟ್ರಾಕ್ಷನ್ದಿಂದ ಕೂಡಿರುತ್ತೆ. ಆ ಎಕ್ಸ್ಪ್ಲನೇಷನನ್ನು ಏನು ಮಾಡ್ತಾನೆ ಇವನು ಸರಿಯಾಗಿ ಪ್ರಾಪರಾಗಿ ಎಕ್ಸ್ಪ್ಲೇನ್ ಕೊಡೋಲ್ಲ. ಹಾಗೆ ಅದು ಏನಾಗಿರುತ್ತೆ ಫೇಲ್ಸ್ ಟು ಎಕ್ಸ್ಪ್ಲೇನ್ ದಿಸ್ ಥಿಯರಿ. ಹಾಗೆಯೇ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್ದು ಅಗೇನೆಸ್ಟ್ ಏನಾಗಿರುತ್ತೆ ಇವನು ಪಾಸ್ಯುಲೇಟ್ಸ್ಗಳು ಇರುತ್ತೆ. ಈತನ ಪಾಸ್ಯುಲೇಟ್ಸ್ ಏನಾಗಿರುತ್ತೆ ಅಂದರೆ ಹೈಸನ್ಬರ್ಗ್ ಅಂತ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಕೆಲವಷ್ಟು ರೂಲ್ಸನ್ನು ಕೊಡ್ತಾನೆ. ಹೈಸನ್ಬರ್ಗ್ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್ ಅಂತ. ಅನ್ಸರ್ಟೆನಿಟಿ ಪ್ರಿನ್ಸಿಪಲ್ಗೆ ಏನಾಗಿರುತ್ತೆ ಅಂದರೆ ಈತನದ ಅಪೋಸಿಟ್ ಆಗಿರುತ್ತೆ, ಅಗೇನೆಸ್ಟ್ ಇರುತ್ತೆ. ಅದೇ ರೀತಿ ಡು ನಾಟ್ ಎಕ್ಸ್ಪ್ಲೇನ್, ಅವನು ಏನು ಮಾಡ್ತಾನೆ ಅವನ ಪಾಸ್ಯುಲೇಟ್ಸ್ನಲ್ಲಿ ಏನಿದೆ ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಇಂಟಿಗ್ರಲ್ ಮಲ್ಟಿಪ್ಲಿಕೇಶನ್ ಆಫ್ NH/2π ಅಂತ ಬರೀತಾನೆ. ಯಾಕೆ ಆಂಗ್ಯುಲರ್ ಮೊಮೆಂಟಮನ್ನು NH/2π ಅಂತ ಬರಿಬೇಕು ಅಂತ ಗೊತ್ತಾಗಲ್ಲ ಅವನಿಗೆ. ಹೀಗಾಗಿ ಏನಾಗುತ್ತೆ ಈ ಥಿಯರಿ ಫೇಲ್ ಆಗುತ್ತೆ. ಗಾಟ್ ದಿಸ್.